ನೋಡಿ, ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳೋದು, ನನಗೆಲ್ಲಾದ್ರೂ ಈ ಬಿ ಮಕ್ಕಳು ಸಿಕ್ಕಿದ್ರೆ ಚಪ್ಪಲಿ ತಗೊಂಡು ಬಾರಿಸ್ತೀನಿ. ಯಾಕಂದ್ರೆ ನಮ್ಮ ಇಡೀ ಧಾರ್ಮಿಕ ಶ್ರದ್ಧಾ ಕೇಂದ್ರ ಅಷ್ಟೇ ಅಲ್ಲ, ನಮ್ಮ ಧಾರ್ಮಿಕ ನಂಬಿಕೆಗೆ ಬಹಳ ಘಾತಿ ಮಾಡಿದ್ದಾರೆ. ಸಾವಿರ ಸಾವಿರ ಭಕ್ತರು ಕಣ್ಣೀರ್ ಹಾಕಿದ್ದಾರೆ. ಬುರುಡೆ ತಗೊಂಡು ಬಂದ್ರು, ಅಲ್ಲಿ ಅತ್ಯಾಚಾರ ಆಯ್ತಂತ ಹೇಳಿದ್ರು, ಏನೇನು ಕಥೆಗಳನ್ನ ಕಟ್ಟಿದ್ರು. ಈಗ ಸರ್ಕಾರ SIT ರಚನೆ ಮಾಡ್ಲಿಕ್ಕೆ ಇವರೇ ಕಾರಣ. ಆಮೇಲೆ ಈ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ SP ಎನ್ಕ್ವೈರಿ ಮಾಡೋಕ್ ಹೋದಾಗ ಇವರು ಕೇಂದ್ರೀಯ ಮಟ್ಟದಲ್ಲಿ ಇವರ ರಾಜಕೀಯ ಪ್ರಾಬಲ್ಯಗಳನ್ನ ಬಳಸ್ಕೊಂಡು SIT ತನಿಖೆ ಮಾಡ್ಬೇಕು ಅಂತೇಳಿ ಎಲ್ಲ ಮಾಡಿ ಹಲವು ಕೋಟಿಗಳು ಸರ್ಕಾರದ ಬೊಕ್ಕಸದಿಂದ ಖಾಲಿ ಆದಾಗ ಇದೆಲ್ಲ ಇವ್ರ ಬುಡಕ್ಕೆ ಬಿಸಿನೀರು ಬರುತ್ತೆ ಅಂತ ಗೊತ್ತಾದ ತಕ್ಷಣ ಹೈಕೋರ್ಟಿಗೆ ಹೋಗಿ ಸ್ಕ್ವಾಶ್ ಮಾಡಕ್ ಕೊಟ್ಟಿದ್ದಾರೆ. ಇವ್ರಿಗೆ ಯಾವ್ದ್ರಲ್ಲ ಹೊಡಿಬೇಕು ಅಂತ ನೀವು ಹೇಳ್ಬೇಕು. ನನಗೆ ನಾನು ಹೇಳೋದು ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಕೇಳಿಸ್ತಾ ಇದೆ. ಇವರಿಗೆ ಯಾವುದರಲ್ಲಿ ಹೊಡಿಬೇಕು? ಚಪ್ಪಲಿಲ್ ಹೊಡಿಬೇಕಾ ಅಥವಾ ಚಪ್ಪಲಿಗೆ ಏನಾದ್ರೂ ತಾಗಿಸ್ಕೊಂಡು ಹೊಡಿಬೇಕಾ ಕೇಳೋದ್ ನಾನು. ಈ ನಾನ್ ಸೆನ್ಸ್ ಗಳ ಕಾರಣಕ್ಕೆ ಇಡೀ ರಾಜ್ಯ ಹಿಂಸೆಗೆ ಒಳಪಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ತೇಜೋವಧೆ ಆಗಿದೆ. ಇದಕ್ಕೆ ಯಾರು ದಂಡ ತೆರೋರು? ನಿಜ ನಿಜ. ಇದಕ್ಕೆ ಯಾರು ಉತ್ತರದಾಯಿಗಳು? ಏನಲ್ಲಿ ನೂರಾರು ಬಾಹುಬಲಿ ಬೆಟ್ಟ ಏನ್ ಜೈನರು ಸ್ವಾಭಿಮಾನಿಗಳು, ಜೈನರು ಶಾಂತಿ ಪ್ರಿಯರು ಸಜ್ಜನರು ಅನ್ನೋ ಕಾರಣಕ್ಕೆ ಇವ್ರು ಮಾಡ್ತಾ ಇರೋದ? ಬಾಹುಬಲಿ ಬೆಟ್ಟದ ಬುಡಕ್ಕೆ JCBಯನ್ನ ನುಗ್ಗಿಸಿದಂತ ನಾಮರ್ಥರನ್ನ ನಡು ರಸ್ತೆಯಲ್ಲಿ ಹಿಡ್ಕೊಂಡು ಹೊಡೆದ್ರೆ ಏನ್ ತಪ್ಪಾಗತ್ತೆ?